ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 3.5 ಎಕರೆ ಲ್ಯಾಂಡು, ಅಗ್ರಿಕಲ್ಚರ್ ಲ್ಯಾಂಡು. ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ಟೋಟಲಿ 3.5 ಎಕರೆ ಬರುತ್ತೆ. ಇದು ಪಿತ್ರಹಿತ ಆಸ್ತಿ, ಜನರಲ್ ಪ್ರಾಪರ್ಟಿ, ರೈತರ ಹತ್ರನೇ ಇರೋಂಥ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ ನೋಡಿ. ರೆಡ್ ಸಾಯಿಲ್ ಬರುತ್ತೆ. ಟೋಟಲಿ ನಿಮಗೆ 3.5 ಎಕರೆ ಇದೆ. ಇದು ರೈತರ ಹತ್ರನೇ ಇರೋಂಥ ಪ್ರಾಪರ್ಟಿ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಳ್ಳೆ ಒಂದು 2 ಎಕರೆ 3 ಎಕರೆ ಫಾರ್ಮ್ ಮಾಡೋರ್ಗೆ ಒಳ್ಳೆ ಜಾಗ. ಇದು ನಿಮಗೆ ಮೈಸೂರು ಟು ಗುಂಡ್ಲುಪೇಟೆ ನ್ಯಾಷನಲ್ ಹೈವೇ ಏನಿದೆ, ಊಟಿ ನ್ಯಾಷನಲ್ ಹೈವೇ, ಅಲ್ಲಿಂದ ಒಂದು 7 ಕಿಲೋಮೀಟರ್ ಅಂತರದಲ್ಲಿದೆ ಜಾಗ. ಸ್ಟೇಟ್ ಹೈವೇಯಿಂದ ಒಂದು 500 ಮೀಟ್ರ್ ಮೆಟ್ಲಿಂಗ್ ಬರಬೇಕಾಗುತ್ತೆ. ಡೈರೆಕ್ಟ್ ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಅವ್ರಿಗೆ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಸಾಯಿಲ್ ಬಂದು ನೋಡಿ, ಈ ಥರನೇ ಇದೆ ಸಾಯಿಲು. ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಟೋಟಲಿ 3.5 ಎಕರೆ ಇದೆ. ರೈತರ ಹತ್ರ ಇರೋ ಪ್ರಾಪರ್ಟಿ. ಏನೇ ಆದರೂ ನೀವು ಡೈರೆಕ್ಟು 1 or 2 ಅವರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೀವು ಏನೇ ಇದ್ದರೂ ರೈತರ ಹತ್ರನೇ ಮಾತಾಡ್ಕೋಬೇಕು. ಇದು ಪಿತ್ರಹಿತ ಆಸ್ತಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ಇವಾಗ ರೀಸೆಂಟಾಗಿ ಆಗಿರೋದು ನೋಡಿ ಸರ್. ಇದೂ ಟೋಟಲಿ ಇದನ್ನು ಸೇರ್ಸೇನೆ. ಇದು ಒಂದು ಸ್ವಲ್ಪ ಕಂಟಿನ್ಯೂಷನ್ ಮಾಡಿಲ್ಲ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಜಾಗನೂ ಮಾತ್ರ ಒಳ್ಳೆ ತುಂಬ ಸೂತವಾಗಿದೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. ನಿಮಗೆ 2 ವಿಲೇಜ್ ಸೆಂಟ್ರಲ್ಲಿ ಇರೋ ಅಂಥ ಜಾಗ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಹತ್ರ ಇದೆ. ಸಾಯಿಲ್ ಮಾತ್ರ ರೆಡ್ ಸಾಯಿಲ್. ಟೋಟಲಿ 3.5 ಎಕರೆ ಬರುತ್ತೆ. ಸಿಂಪಲಾಗಿ ಒಂದು 2 ಎಕರೆ 3 ಎಕರೆ ಫಾರ್ಮ್ ಮಾಡೋದು ಒಳ್ಳೆ ಜಾಗ. ಈ ಜಾಗದಿಂದ ನಮಗೆ ಮೈಸೂರಿಗೆ ಒಂದು 50 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 190 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ನಂಜನಗೂಡಿಗೆ ಒಂದು 25 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ನೋಡ್ಬೋದು ಅಕ್ಕಪಕ್ಕನೂ ಒಳ್ಳೊಳ್ಳೆ ತೋಟ ಗಿಟ ಎಲ್ಲ ಮಾಡಿದ್ದಾರೆ ನೋಡಿ. ಜಾಗ ಮಾತ್ರ ಒಳ್ಳೆ ಅದ್ದೂರಿ ಜಾಗ. ತುಂಬ ಚೆನ್ನಾಗಿದೆ ಜಾಗ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ನೀವು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಬೇಕಾದರೆ ಡೈರೆಕ್ಟು 1 or 2 ಅವರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಬಟ್ ನಿಮ್ಮ ಲಾಯರ್ ಎನಿ ಒನ್ ಡಾಕ್ಯುಮೆಂಟ್ಸ್ ಕೇಳಿದ್ರು ಶಿವು ಪ್ರಾಪರ್ಟಿ ಕಡೆಯಿಂದ ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ತಲೆ ಕೆಡಿಸ್ಕೊಬೇಡಿ. ಇದು ಬಂದು ನಿಮಗೆ ಪಿತ್ರಹಿತ ಆಸ್ತಿ. ಡೈರೆಕ್ಟು ನೀವು ರೈತರ ಹತ್ರನೇ ಮಾತಾಡ್ಕೋಬೇಕಾಗುತ್ತೆ. ಇದಕ್ಕೆ ಯಾರು ಅಗ್ರಿಮೆಂಟ್ ಹೋಲ್ಡರ್ ಯಾರೂ ಇಲ್ಲ. ಡೈರೆಕ್ಟು ರೈತರ ಹತ್ರನೇ ಇರೋಂಥ ಪ್ರಾಪರ್ಟಿ. ಇವಾಗ ರೀಸೆಂಟಾಗಿ ಎಲ್ಲರಿಗೂ ಇವಾಗ ಆಗಿದೆ ಅಂದಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇರುತ್ತೆ. ಬಟ್ ನಿಮ್ಮ ಲಾಯರ್ ಇನ್ನೇನಾದ್ರು ಕೇಳಿದ್ರೆ ಕೊಡೋ ಅಂಥ ಜವಾಬ್ದಾರಿ ನಮ್ಮದು. ಶಿವು ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪೀರಿಯಡ್ಲಿ ಖಂಡಿತ ಮಾಡಿಸ್ಕೊಡೋಣ. ಇದು ಫಾರ್ಮ್ ಹೌಸ್ ಮಾಡೋಕ್ಕೆ ಒಳ್ಳೆ ಜಾಗ. ಆಮೇಲೆ ಇದು ತುಂಬ ವಾಟರ್ ಬೆಲ್ಟ್ ಇರೋಂಥ ಇರೋ ಸರ್. ನಿಮಗೆ ಇಲ್ಲೆಲ್ಲ ನಿಮಗೆ ಒಂದು 200-250 ಅಡಿಗೆಲ್ಲ ಭಯಂಕರ ನೀರು. ನಿಮಗೆ ಒಂದು 150 ಅಡಿ 200 ಅಡಿಗೆ ಭಯಂಕರ ನೀರು ಸಿಗುತ್ತೆ ನಿಮಗೆ. ವಾಟರ್ ಬೆಲ್ಟ್ ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 or 2 ಅವರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಬಟ್ ಯಾರು ತೊಗೋತಾರೆ ಅವ್ರಿಗೆ ಡೈರೆಕ್ಟು 4 ಮೇಲೆ ಅಡ್ಜಸ್ಟ್ ಮಾಡಿ ಫೆನ್ಸಿಂಗ್ ಮಾಡೋವರೆಗೂ ಜೊತೆಲಿರ್ತೀವಿ ಖಂಡಿತ. ಫೆನ್ಸಿಂಗ್ ಮಾಡಬೇಕು ಅಂದ್ರೂ ಬೇಕು ಅಂದರೆ ನಮ್ಮ ಹತ್ರನೇ ಲೇಬರ್ಸ್ಗಳಿದ್ದಾರೆ. ಖಂಡಿತ ಬೇಕಾದ್ರೆ ಮಾಡಿಸ್ಕೊಡೋಣ. ಅದೇನು ಸಮಸ್ಯೆ ಇಲ್ಲ. ಮೆಟೀರಿಯಲ್ಸ್ ಎಲ್ಲ ನೀವು ತಂದು ಕೊಡಬೇಕು. ಓನರ್ ಚಾರ್ಜಸ್, ಇದು ಲೇಬರ್ ಚಾರ್ಜಸ್ ಏನಿರುತ್ತೆ ಅದನ್ನೆಲ್ಲ ನೀವು ಕೊಡ್ಕೋಬೇಕು. ಡೈರೆಕ್ಟು ಲೇಬರ್ಗಳನ್ನ ಕರ್ಕೊಂಡ್ಬಿಡ್ತೀವಿ. ನಿಮಗೆ ನೀವೇ ಮಾತಾಡ್ಕೊಂಡು ಮಾಡ್ಕೊಳ್ಳಿ ಬೇಕಾದ್ರೆ. ಜಾಗ ಮಾತ್ರ ಒಳ್ಳೆ ತುಂಬ ಸೂಪರಾಗಿದೆ ಸರ್. ಒಂದು 3 ಎಕರೆ 2 ಎಕರೆ ಫಾರ್ಮ್ ಮಾಡೋರು ಮಾತ್ರ ಅದ್ದೂರಿ ಜಾಗ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಸುಮಾರು ಡಾಕ್ಯುಮೆಂಟ್ಸ್ ಇದೆ ಸರ್ ಅಂತ ಹೇಳಿದರು ಇವಾಗ. ಆಮೇಲೆ ಲಿಂಗಾಯತರ ಪ್ರಾಪರ್ಟಿ ಬರುತ್ತೆ. ಇದು ಪಿತ್ರಹಿತ ಆಸ್ತಿ. ಹೆಣ್ಮಕ್ಳು ಕೊಟ್ಟಂಥ ಆಸ್ತಿ ಇದು. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ಆಮೇಲೆ ಸ್ಟೇಟ್ ಹೈವೇಯಿಂದ ಬರೀ 500 ಮೀಟ್ರ್ ಮೆಟ್ಲಿಂಗ್ ಬರಬೇಕು. ದೊಡ್ಡ ವಿಲೇಜ್ ಇದೆ. ಒಳ್ಳೆ ಸೆಕ್ಯೂರ್ ಜಾಗ. ನಿಮಗೆ ಒಳ್ಳೆ ಸೆಕ್ಯೂರ್ ಅಂದರೆ ತುಂಬ ಸ್ವಂತಾಗಿದೆ ಜಾಗ ಮಾತ್ರ.
ಓಕೆ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು 1 or 2 ಅವರ್ ಸೆಟ್ಟಿಂಗ್ ಕೊಡೋಣ. ಸುಮ್ಮನೆ ಕಾಡಚಟಿಗೆಲ್ಲ ಫೋನ್ ಮಾಡಿ ಸರ್ ಎಲ್ಲಿ ಬರುತ್ತೆ ಏನಂತ ಕೇಳೋಕ್ಕಂತ ಅವಶ್ಯಕತೆ ಹೋಗಲೇಬೇಡಿ. ನೀವು ತೊಗೊಳಕ್ಕೆ ಆಸಕ್ತಿ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಸುಮ್ಮನೆ ನಮ್ಮ ಟೈಮ್ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಬೇಡಿ. ತೊಗೊಳ್ಳೇಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇದ್ದರೆ ನೋಡಿ ಸರ್, ನೀವೇನಾದ್ರು ಬೋರ್ಗಿರ್ ಹಾಕಿದ್ರೆ ಪವರ್ ಲೈನು ಕೂಡ ಹತ್ತಿರದಲ್ಲೇ ನೋಡಿ. ಅಕ್ಕಪಕ್ಕಲ್ಲ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ರ. ಓಕೆ, ಥ್ಯಾಂಕ್ ಯು.